प्रजांगुलं परमदरां चमनारं कमलाक्षं लोकोयं मृगविषदां दुरोगयन्तो मा भ्रापयामि वांग्रण्यस्मादिके द्वारा समासा संवत्सरः संवत्सरमेवावन्दं विद्यानक्षत्र सम्भूतोद्भवेव निवदे नमो हिरण्यगर्भसम्भूत सर्वाणि रूपाणि चक्षमे श्रीशैलेशयापातं देवक्तादिनामचन्द्रप्रणमन्दिरमजामातं लक्ष्मीनाथनारं भावनाथयामि अस्मदाचार्यपर्यन्तं वन्दे गुरुपरम्परां यो नित्यमच्युतपदाम्बुजा ओम भूर्भुवस्सुर वस्त्रवितवरेण्यं भर्गो देवस्य धीमहि धियो यो नः प्रचोदयात् अमृतो बलाराय सर्वं श्रीमः लक्ष्मीदेवताभ्यो नमः वाहनरूपस्यता मालिकेन्द्रब्रह्मणे नमः सर्वमंगल शिवे सर्वार्थसाधने त्र्यंबके देवी नारायण नमस्ते कात्यायनाय विद्महे कन्याकुमारी दुर्गे प्रचोदयात् श्री महालक्ष्मी देवताभ्यो नमः वाहनरूपस्य आनंद कर्पूर नीराजं सर्वेषणां मंगलानि भवन्तु जय इंद्रारमण गोविंद आपद्मानव गोविंद रक्षक गोविंद विजयरंगस्वामी पादारविंद गोविंद गोविंद ओम श्री शैलेन्द्रावतं प्रणम धीर्मयामातं लक्ष्मीनाथमारं भावनाथयामदेवा अस्मदाचार्यपर्यन्तं वन्दे गुरुपरम्परां ಇಲ್ಲ ಮಣ್ಣಿಗೆ ಅಲ್ಲಣ ಇಲ್ಲ ఇంకా జోరుగా ఇంకొకటి ಇಲ್ಲಿಂದ ಜಯಮಂಗಲ ಕ್ರಾಸಿಂದ ಮುರಾರ್ಜಿ ದೇಸಾಯಿ ಸ್ಕೂಲ್ವರೆಗೂ ಬರುತ್ತೆ. ಟೋಟಲು 2.81 ಕಿಲೋಮೀಟರ್ ಕವರ್ ಆಗುತ್ತೆ. ಅದರಲ್ಲಿ 200 ಮೀಟರ್ಸು ಕಾಂಕ್ರೀಟ್ ಇರುತ್ತೆ. M40 ಕಾಂಕ್ರೀಟು ಇಲ್ಲಿ ಟೀಗೋಲಿಲ್ಲಿ ಹತ್ರ 200 ಮೀಟರ್ಸ್ ಕಾಂಕ್ರೀಟ್ ಆಗ್ತದೆ. ರೋಡ್ ಇವಾಗಿರೋದು ಎಕ್ಸಿಸ್ಟಿಂಗ್ ಇಂಟರ್ಮೀಡಿಯೇಟ್ ರೋಡು 5.5 ಮೀಟರ್ಸ್ ಇದೆ. ಇದನ್ನು ಸವಿಲ ಮಾಡ್ತಾರೆ. ಇದು ಜಿಪ್ಪತ್ತ ರಸ್ತೆ ಮಾಡ್ತಾರೆ ಕಂಪ್ಲೀಟು. ಆಮೇಲೆ ಏರಿಯಾ ಮೇಲೆ ಅದೇ ಥರ ಇರುತ್ತೆ. ಇದರ ಡಬಲ್ ಇದು 7 ಮೀಟರ್ಸ್ ರೋಡೇ ಆಗುತ್ತೆ. ಇವಾಗ ಎಷ್ಟು ಅಗಲ ಇದೆ, ಎಷ್ಟೇ ಅಗಲ ಮಾಡ್ತೀವಿ. 5.5 ಮೀಟರ್ ಇದೆ. 7 ಮೀಟರ್ಸ್ ಮಾಡ್ತಾ ಇದೆ. 7 ಮೀಟರ್ಸ್ ಟೂ ಲೇನ್ ರೋಡ್ ಅಗಲ ಮಾಡ್ತೀವಿ. ಇದು ಇಂಟರ್ಮೀಡಿಯೇಟು 2 ಲೇನ್ ಮಾಡ್ತಾ ಇದೆ. ಎಷ್ಟು ಅನುದಾನ ಟೋಟಲ್? 4 crores 4 ಕೋಟಿ ಆಗುತ್ತೆ. ಎಷ್ಟು ದಿನ ಕಂಪ್ಲೀಟ್ ಆಗೋದು? ಹೇಳ್ತಾರೆ ಅವರು. ಈಗ ಅವ್ರು ಮಾತಾಡ್ತಾರೆ, ಒತ್ತಾಯ ಮಾಡ್ತಾ ಇದ್ರು. ಮೊದಲು ಸಿಂಗಲ್ ರೋಡ್ ಇತ್ತು. ಈ ರೋಡ್ ಬರೀ 5 ಮೀಟರ್ಸ್ ಅಷ್ಟೇ ಇತ್ತು. ಇದನ್ನು ಇನ್ನು ಸ್ವಲ್ಪ ವೈಡನ್ ಮಾಡಬೇಕು ಅಂದಾಗ 7 ಮೀಟರ್ಸ್ ರೋಡ್ ಇದಾಗುತ್ತೆ. ಡಬಲ್ ರೋಡ್ ಥರ ರೋಡ್ ಆಗುತ್ತೆ. ಇದು 2.8 ಕಿಲೋಮೀಟರ್ಸ್, ಹತ್ತತ್ರ 3 ಕಿಲೋಮೀಟರ್ಸು 4 ಕೋಟಿ ಕಾಸ್ಟಲ್ಲಿ. ಇದು 4 ಕೋಟಿ ಅನುದಾನದಲ್ಲಿ ಈ ಕೆಲಸ ಆಗ್ತಾ ಇರೋವಂಥದ್ದು. ಅವರು 1 ತಿಂಗಳ ಒಳಗಡೆ ಈ ಕೆಲಸ ಮಾಡ್ತೀನಿ ಅಂತ ಬಂದಿದ್ದಾರೆ. ಒಂದೇ 1 ತಿಂಗಳಲ್ಲಿ. ನೆನ್ನೆ ಅಷ್ಟೇ ಟೆಂಡರ್ ಫ್ಲೋಟ್ ಆಗಿ ಆ ಡೇಟ್ ಮುಗ್ದಿರೋದು ನಿನ್ನೆ ಮೊನ್ನೆ ಅಷ್ಟೇ ಆಗಿದೆ ಅವರಿಗೆ. ಅದಾದಮೇಲೆ ಇಮಿಡಿಯೇಟಾಗಿ ಕೆಲಸ ಶುರು ಮಾಡಿದ್ದಾರೆ. ಇದು ಐಸಂದ್ರ ಜಯಮಂಗ್ಲ ಇಂದ
ನಮಗೆ ಮುರಾರ್ಜಿ ದೇಸಾಯಿ ಇದ್ರವರೆಗೂ ಬ್ರಿಡ್ಜ್ವರೆಗೂ ಕೂಡ ಚಿಗರಾಪುರ ಕ್ರಾಸ್ವರೆಗೂ ಕೂಡ ಇದು ರೋಡ್ ಮಾಡ್ತಾರೆ. 7 ಮೀಟರ್ಸು ಬರೀ ಒಂದು ವೆಹಿಕಲ್ ಓಡಾಡೋಷ್ಟು ಮಾತ್ರ ಈ ರಸ್ತೆ ಇತ್ತು. ಅದಕ್ಕೋಸ್ಕರ ಇದನ್ನು ಸ್ವಲ್ಪ 7 ಮೀಟರ್ಸ್ ಮಾಡೋದ್ರಿಂದ ಇದು ಕೂಡ ಡಬಲ್ ರೋಡ್ ಥರ ಕಾಣುತ್ತೆ. ಅದಕ್ಕೋಸ್ಕರ ಎಷ್ಟು ಕಿಲೋಮೀಟ್ರ್ ಮಾಡ್ತೀವಲ್ಲ, ರೋಡ್ ಎಷ್ಟು ಅಗಲ, ಎಷ್ಟು ಸೇಫ್ಟಿ ಮೆಜರ್ಸ್ ಫಾಲೋ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದು ಮುಖ್ಯ ಆಗುತ್ತೆ. ಇದು ತುಂಬ ಕೋಲಾರ್ಗೆ ಹೋಗ್ಲಿಕ್ಕೆ ಆ ಕಡೆ ಗ್ರಾಮೀಣ ಭಾಗದಲ್ಲಿ ಬೇತ್ಮಂಗ್ಲಿಂದ ಹಿಡಿದು ಕೋಲಾರ್ಗೆ ಹೋಗೋದಕ್ಕೆ ಇದು ಒಂದೇ ರಸ್ತೆ ಇರೋದು, ಈ ಕೋಟ ಮಾರ್ಗವಾಗಿ. ಅದಕ್ಕೆ ಈ ರಸ್ತೆನ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂತ ಭಾಳ ದಿನಗಳಿಂದ ಒತ್ತಾಯ ಇತ್ತು. ಅದನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು. ಅದಕ್ಕೆ ಸರಿಯಾಗಿ ಅನುದಾನ ತಂದಾಗ ಮಾತ್ರ ಕೆಲಸ ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡಿದಾಗ ಇದಕ್ಕೆ 4 ಕೋಟಿ ಅನುದಾನನ ಸ್ಯಾಂಕ್ಷನ್ ಮಾಡಿಸಿರೋದು. ಟೆಂಡರ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ 2 ದಿನದಲ್ಲಿ ಟೆಂಡರ್ ಪ್ರೋಸೆಸ್ ಮುಗ್ದಿದ್ದು 2 ದಿನದಲ್ಲಿ ಬಂದಿದ್ದಾರೆ ಕೆಲಸ ಮಾಡಲಿಕ್ಕೆ. 1 ತಿಂಗಳು ಅಲ್ಲಿ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. 1 ತಿಂಗಳೊಳಗಡೆ ಸೊ ಮಿಕ್ಕಿದ ಅವ್ರ ವೆಹಿಕಲ್ಸ್ ನೋಡಿದ್ರೆ ಇಲ್ಲಿ ಖಂಡಿತ ಆಗುತ್ತೆ ಅಂತ ನಾವೆಲ್ಲರೂ ಮಾತಾಡ್ಕೊಂಡಿದ್ದೀವಿ. ಇಲ್ಲ ಸರ್, ಇವತ್ತು ಇನ್ನೂ ಒಂದಷ್ಟು ಮಿಷನರಿ ಅಲ್ಲ ಅವರಿಂದ ನಾವು ಬೆಳೆ 2 ಅವರಿಂದ ಕಾಯ್ಕೊಂಡಿದ್ವಲ್ಲ ನಾವು. ನಿಮ್ಮ ಫೋರ್ಸ್ ನೋಡಿದ್ರೆ ನಾವೇ ಜನರಾಗಿ ಅಂದ್ಕೊಂಡ್ಬಿಟ್ವಿ ಏನಂದ್ರೆ 1 ತಿಂಗಳಲ್ಲಿ ಮಾಡಿಬಿಡ್ತಾರೆ ಅಂತ. ಖಂಡಿತ ಈ ಭಾಗದಲ್ಲಿ ಗ್ರಾಮಸ್ಥರು ಮತ್ತೆ ಸಾರ್ವಜನಿಕರು ಈ ಕೆಲಸ ಆಗೋವಾಗ ಸ್ವಲ್ಪ ಸಹಕಾರ ಮಾಡಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಏನೇನು ರಸ್ತೆ ಮಾಡೋವಾಗ ಅವ್ರಿಗೆ ಏನೇನು ಸಹಕಾರ ಕೊಡಬೇಕಾಗತ್ತೆ. ಯಾಕಂದರೆ ಅವಾಗ ಒಂದು 15-20 ದಿನ ಅಷ್ಟು ನೀಟಾಗಿ ಈಗ ಮೊದಲು ಹೋಗ್ಲಿಕ್ಕೆ ಒಂದು ಕಡೆ ಕೆಲಸ ಮಾಡ್ಕೊಂಡು ಇನ್ನೊಂದು ಕಡೆ ಫ್ರೀ ಮಾಡ್ತಾರೆ, ಇನ್ನೊಂದು ಕಡೆ ಕೆಲಸ ಮಾಡ್ಕೊಂಡು ಆ ಥರ ಮಾಡಿಕೊಡ್ತಾರೆ. ಸೊ ಇದು ಭಾಳ ವರ್ಷಗಳಿಂದ ಇದಕ್ಕೆ ಸರಿಯಾಗಿರುವಂಥ ಕನೆಕ್ಟಿವಿಟಿ ಇರಲಿಲ್ಲ. ಯಾರೇ ಆಗಲಿ ಡೈರಿ ಕೆಲಸ ಮಾಡೋಕ್ಕೆ ಹೋಗಲಿ, ವಿಸ್ಟರ್ನ್ ಕಂಪ್ನಿ ಕೆಲಸ ಮಾಡೋಕ್ಕೆ ಹೋಗಲಿ, ತುಂಬ ಬಸ್ಸಸ್ ಓಡಾಡುವಾಗ ಸಮಸ್ಯೆ ಆಗ್ತಾಯಿತ್ತು. ಕಾಲೇಜ್ ಮಕ್ಕಳಿಗೂ ಇದು ತುಂಬ ಅವಶ್ಯಕತೆ ಇದ್ದಿದ್ದರಿಂದ ಇದ್ರದ್ದು ತುಂಬ ವರ್ಷಗಳಿಂದ ಕಾಯ್ತಾಯಿದ್ರು. ನಮಗೂ ಸರಿಯಾದ ರೀತಿ ಅನುದಾನ ತರೋದಕ್ಕೆ ಕಷ್ಟ ಆಗ್ತಾಯಿತ್ತು. ಹೇಗೋ ಮಾಡಿ ನಾವು ಅನುದಾನ ತರೋವಂಥ ಪ್ರಯತ್ನ ಮಾಡಿದ್ವಿ. ಇದೇ ದುಡ್ಡಲ್ಲಿ ಇನ್ನೂ 2 ಕಿಲೋಮೀಟ್ರ್ ಜಾಸ್ತಿ ಮಾಡ್ಬೋದಾಗಿತ್ತು. ಆದರೆ ರೋಡ್ ಇಷ್ಟು ಅಗಲ ಮಾಡೋಕ್ಕಾಗ್ತಿರ್ಲಿಲ್ಲ, 7 ಮೀಟ್ರ್ ರೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಎಲ್ಲ ಕಡೆ ರೋಡ್ ಚೆನ್ನಾಗಿ ಕಾಣುತ್ತೆ, ವಿಕೋಟಾಗಿ ಹೋಗೋ ಜಾಗದಲ್ಲಿ ಇಲ್ಲಿ ಚೆನ್ನಾಗಿ ಕಾಣಲ್ಲ ಅನ್ನೋದು ಒಂದು ಇವ್ರದ್ದು ಬೇಡಿಕೆ ಇತ್ತು. ಬಡಮಾಕ್ನಹಳ್ಳಿಯಲ್ಲಿರೋ ಥರ ರೋಡ್ ಇನ್ನೆಲ್ಲೂ ಮಾಡೋಕ್ಕಾಗಲಿಲ್ಲ ಅಂತ ಪದೇ ಪದೇ ಯಾರು ನೋಡಿದ್ರು ಅವ್ರ ಮನಸ್ಸಿಂದ ಅಂತೂ ನನಗೆ ಅಂದಿದ್ದಾರೆ ಭಾಳ ಸತಿ. ಆವಾಗ ನಾನು ಯೋಚನೆ ಮಾಡಿದೆ, ಈ ರಸ್ತೆನೂ ಕೂಡ ಅಷ್ಟೇ ಅಗಲವಾಗಿ 7 ಮೀಟರ್ಸ್ ಅಗಲವಾಗಿ ಅನುಕೂಲ ಆಗೋಂಗೆ ಮುಂದೆ 20 ವರ್ಷನೂ ಕೂಡ ಇವ್ರಿಗೆ ಸಮಸ್ಯೆ ಬರಬಾರ್ದು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದ್ದೀವಿ. ಕೆಲಸನ ಕ್ವಾಲಿಟಿಯಾಗಿ ಮಾಡಿಕೊಡಿ ಅನ್ನೋದು ಒಂದು ಬಿಟ್ಟರೆ ನಾವು ಅವ್ರಿಗೆ ಒತ್ತಾಯ ಇನ್ನೇನೂ ಇಲ್ಲ. ಒಂದು ಅವಕಾಶ ಕೊಡಿ ಅಂತ ಬಂದಿದ್ದಾರೆ. ನೋಡಲಿಕ್ಕೆ ಸ್ವಲ್ಪ ಕೆಲಸ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡಿರೋ ಅನುಭವ ಇದೆ. ಇನ್ನೂ ಯುವಕರಿದ್ದಾರೆ, ಒಳ್ಳೆ ಕೆಲಸ ಮಾಡಿ ಹೆಸರಿಟ್ಕೊಂಡ್ರೆ ಮುಂದೆ ಒಳ್ಳೆ ಅವ್ರಿಗೂ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತೀನಿ. ಹೇಳಿ ಎಷ್ಟು ದಿನದಲ್ಲಿ ಕೆಲಸ? ನಾನು ಕೇಳೋದೇನು ಅಂದರೆ ಇಲ್ಲಿ ಟ್ರಾಫಿಕ್ದು ಒಂಚೂರು ಬ್ಲಾಕೇಜ್ ವಿತಿನ್ 15-20 ಡೇಸ್ ಆಮೇಲೆ ಗೊಲ್ಲಹಳ್ಳಿಯಲ್ಲೂ ಜನ ಯಾವಾಗಲೂ ನಿಲ್ಲಿಸಿ ಕೇಳ್ತಾ ಇದ್ರು, ಯಾವಾಗ ರಸ್ತೆ ಮಾಡ್ತೀರಾ, ಇಷ್ಟು ಹಳ್ಳಗಳು ಬಿದ್ದಿದೆ ಅಂತ. ಆ ಸ್ಲೆಚ್ ಯಾವಾಗಲೂ ನೀರು ನಿಂತು ಮಳೆಗಾಲದಲ್ಲಿ ಎಷ್ಟು ಸತಿ ರಸ್ತೆ ಹಾಕಿದ್ರು ಅದು ಕಿತ್ತೋಗ್ತಾ ಇತ್ತು. ಮಾತು ಕೊಟ್ಟಿದ್ದೆ ನಾನು ಅಲ್ಲಿ ಅಶ್ವತ್ಥ ಕಟ್ಟೆ ಮೇಲೆ ನಿಂತ್ಕೊಂಡು, ನಾನು ರಸ್ತೆ ಮಾಡ್ತೀನಿ ಅಂದ್ಬಿಟ್ಟು ಮಾತು ಕೊಟ್ಟಿದ್ದೆ. ಆ 200 ಮೀಟರ್ ಸ್ಟ್ರೆಚ್ ಮಾತ್ರ ಕಾಂಕ್ರೀಟ್ ರಸ್ತೆ ಮಾಡ್ತೀವಿ. ಸೊ ಎಲ್ಲ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯವಾಗಿರುವಂಥ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಮುಖಂಡರು ನಿಂತ್ಕೊಂಡು 20 ದಿನದಲ್ಲೂ ಅವ್ರಿಗೇನು ಸಮಸ್ಯೆ ಬರದೇ ಇರೋಂಗೆ ಕೆಲಸ ತಗೋಬೇಕು. ಮತ್ತು ಪೊಲೀಸವ್ರಿಗೂ ಟ್ರಾಫಿಕ್ನ ಕೆಲವೊಂದು ಸಂದರ್ಭದಲ್ಲಿ ಒಂದು ಸೈಡಲ್ಲಿ ಡೈವರ್ಟ್ ಮಾಡಿ ಕೊಡಬೇಕು ಅಂತ ಹೇಳ್ತೀನಿ. ಸಮಸ್ಯೆಗಳನ್ನ ದೊಡ್ಡದು ಮಾಡದೆ ಬಗೆಹರಿಸ್ಕೊಳ್ಳಿ. ಪ್ರತಿಯೊಂದಕ್ಕೂ ರಾಜಕೀಯದ ಬಣ್ಣವನ್ನು ಕಟ್ಟಿಬೇಡಿ ಅಂತ ಹೇಳ್ತೀವಿ. ಜನಗಳಿಗೆ ಸಮಸ್ಯೆ ಬರೋದು ರಸ್ತೆ ಇಲ್ಲ ಅಂದರೆ, ರಸ್ತೆ ಇದ್ದು ಫುಟ್ಪಾತ್ ಇಲ್ಲ ಅಂದರೂ ಸಮಸ್ಯೆ ಬರುತ್ತೆ. ಆ ಭಾಗದಲ್ಲಿ ತುಂಬ ಚೆನ್ನಾಗಿದೆ ರಸ್ತೆ, ತುಂಬ ಚೆನ್ನಾಗಿ ಮಾಡೋ ಅವಕಾಶ ಆಗಿದೆ. ಈಗೂ ನಾವಿಲ್ಲಿ ರಸ್ತೆ ದೊಡ್ಡದು ಮಾಡ್ತಾ ಇದ್ದೀವಿ. ಅದನ್ನೇ ರಸ್ತೆ ಮಾಡಿದ್ದೀವಿ ಅಂತ ಇಶ್ಯೂ ಆಗಬಾರ್ದಲ್ಲ. ಅವ್ರಿಗೆ ಗೊತ್ತಿದೆ ಊರು ದೊಡ್ಡ ಊರದು, ತುಂಬ ಜವಾಬ್ದಾರಿಯಲ್ಲಿರುವಂಥವ್ರು ಇದ್ದಾರೆ. ಖಂಡಿತವಾಗೂ ಆ ಊರಿನ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳುವಂಥ ದೊಡ್ಡ ವ್ಯಕ್ತಿಗಳಲ್ಲಿ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಪ್ರಚಾರ ಮಾಡೋದು. ಚಿಕ್ಕ ಸಮಸ್ಯೆಗಳು ಒಂದಿನ ಆದಮೇಲೆ ಒಂದಿನ ಸುಧಾರಿಸ್ಕೊಂಡು ಸರಿ ಮಾಡ್ಕೊಳ್ತಾರೆ. ಅಷ್ಟು ಕಾಳಜಿ ಊರ ಬಗ್ಗೆ ಎಲ್ಲರಿಗೂ ಇರುತ್ತೆ. ರಾಜಕೀಯವಾಗಿ ನೋಡೋದು ಬೇಡ. ನಾಳೆ ಜನಪರ ಉತ್ಸವ ಇದೆ, ಅದ್ರ ಬಗ್ಗೆ ಹೇಳಿ. ರಾಜ್ಯ ಮಟ್ಟ ಜನಪರ ಉತ್ಸವ ಇದೆ, ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ. ಅದು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಇದೆ. ಅದಕ್ಕೆ ಎಲ್ಲ ಬರ್ತಿದ್ದಾರೆ. ಅದರಿಂದ ಮೇಡಮ್ ನೀವು ಇರ್ತೀರಾ ಇಲ್ವಾ? ವಿಶೇಷ ಘಟಕ ಯೋಜನೆ, ಪರಿಶಿಷ್ಟ ಜಾತಿಯ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ಕಾರ್ಯಕ್ರಮ ಆಗ್ತಿದೆ. ಕಾರ್ಯಕ್ರಮ ಹೌದು. ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಇದೆ. ಸರ್ಕಾರದ ರಾಜ್ಯ ಮಟ್ಟದ ಅದು ಕಾರ್ಯಕ್ರಮ ಆಗಿದೆ. ಜನಪರ ಕಾರ್ಯಕ್ರಮಗಳು, ಕೆಲವೊಂದು ಕಾರ್ಯಕ್ರಮಗಳು ಪ್ರೋತ್ಸಾಹ ಕೊಡಲಿಕ್ಕೋಸ್ಕರ ಜನರಲ್ಲಿ ಮಾಹಿತಿ ಮತ್ತು ಅವ್ರಿಗೆ ಅವೇರ್ನೆಸ್ ಕೊಡೋದಕ್ಕೋಸ್ಕರನೂ ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ತಾರೆ.
ಕೆಲವೊಂದು ಕಾರ್ಯಕ್ರಮಗಳು ನಮ್ಮದು ರಾಜ್ಯ ಮಟ್ಟದಲ್ಲಿ ಆಗಿದೆ, ಯಶಸ್ವಿ ಕೂಡ ಆಗಿದೆ. ಭಾಳ ಜನ ಮುಖಂಡರು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಸಹಕರಿಸಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾ ಇದ್ದಾರೆ. ಒಳ್ಳೆ ಕಾರ್ಯಕ್ರಮ ಯಶಸ್ವಿ ಆಗಿದೆ. ಥ್ಯಾಂಕ್ ಯು ಮೇಡಮ್.